ಎಲ್ಲರಿಗೂ ನಮಸ್ಕಾರ. ಲೈಫ್ ಇನ್ಶೂರೆನ್ಸ್ ಚಾಪ್ಟರ್ನಲ್ಲಿ ಇದು 3ನೇ ಕ್ಲಾಸು. ಈ ಲೈಫ್ ಇನ್ಶೂರೆನ್ಸ್ ಚಾಪ್ಟರ್ನಲ್ಲಿ ಫೈನಲ್ ಅಕೌಂಟ್ಸನ್ನು ನೋಡೋದಾದರೆ 3 ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ ಲೈಫ್ ಇನ್ಶೂರೆನ್ಸ್ ಕಂಪನಿನವರು. ಮೊದಲನೇದು ರೆವೆನ್ಯೂ ಅಕೌಂಟು, ಎರಡನೇದು P&L ಅಕೌಂಟು, ಮೂರನೇದು ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್. ಈಗಾಗಲೇ ರೆವೆನ್ಯೂ ಅಕೌಂಟನ್ನು ಕಲ್ತಿದ್ದೀವಿ, 2 ಪ್ರಾಬ್ಲಮನ್ನು ಮಾಡಿದ್ದೀವಿ. ಇದು 3ನೇ ಕ್ಲಾಸು. ಸಾಮಾನ್ಯವಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನಮ್ಮ ಯೂನಿವರ್ಸಿಟಿನಲ್ಲಿ ಪ್ರಿಪೇರ್ ಮಾಡಿ ಅಂತ ಕೇಳೋದಿಲ್ಲ, ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟು ಮತ್ತು ರೆವೆನ್ಯೂ ಅಕೌಂಟ್ ಎರಡನ್ನೇ ಕೇಳ್ತಾರೆ. ಇವತ್ತಿನ ಕ್ಲಾಸ್ನಿಂದ ರೆವೆನ್ಯೂ ಅಕೌಂಟ್ನ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ನ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ. ನಿಮಗಿಲ್ಲಿ ವಿಡಿಯೋದಲ್ಲಿ ಕಾಣ್ತಿದೆ ಕ್ವಶನ್ನು. ಈ ಕ್ವಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ನಿಮಗೆ ಕ್ವಶನ್ ಓಪನ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಾನು ಸೊಲ್ಯೂಷನನ್ನು ಮಾಡ್ತಾ ಹೋಗ್ತೀನಿ ಈ ಪ್ರಾಬ್ಲಮ್ಗೆ. ಈಗಾಗಲೇ ನಾವು ರೆವೆನ್ಯೂ ಅಕೌಂಟ್ ಪ್ರಿಪ್ರೇಷನ್ಸನ್ನು ಕಲ್ತಿದ್ವಿ. ರೆವೆನ್ಯೂ ಅಕೌಂಟ್ನ ಫಾರ್ಮ್ಯಾಟ್ ಇದು. ಫಾರ್ಮ್ ಎ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀವಿ. ಅದಾದಮೇಲೆ ಕಂಪನಿ ನೇಮನ್ನು ಹಾಕ್ಕೊಳ್ತೀವಿ. ರೆವೆನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡ್ ಡೇಟನ್ನು ಮೆನ್ಷನ್ ಮಾಡ್ಕೊಳ್ತೀವಿ. ಈ ರೆವೆನ್ಯೂ ಅಕೌಂಟನ್ನು ಒಟ್ಟಾರೆ 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಫಸ್ಟ್ ಪಾರ್ಟನ್ನು ಇನ್ಕಮ್ ಅಂತ, ಸೆಕೆಂಡ್ ಪಾರ್ಟನ್ನು ಎಕ್ಸ್ಪೆನ್ಸಸ್ ಅಂತ ಅಂದ್ಕೊಳ್ತೀವಿ. ಸೊ ಇನ್ಕಮ್ನಿಂದ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ಕೊಳ್ತೀವಿ. ಸರ್ಪ್ಲಸ್ ಅಥವಾ ಡೆಫಿಸಿಟ್ ಬರುತ್ತೆ, ಟೋಟಲ್ ಎ ಮೈನಸ್ ಟೋಟಲ್ ಬಿ. ನೆಕ್ಸ್ಟ್ ಥರ್ಡ್ ಪಾರ್ಟ್ನಲ್ಲಿ ನಾವು ಅಪ್ರಾಪ್ರಿಯೇಷನ್ಸನ್ನು ನೋಡ್ತಾ ಹೋಗ್ತೀವಿ. ಅಪ್ರಾಪ್ರಿಯೇಷನ್ಸ್ ಕೊಟ್ಟಿದ್ರೆ ಪ್ರಾಬ್ಲಮ್ನಲ್ಲಿ ಅಪ್ರಾಪ್ರಿಯೇಷನ್ ಅಮೌಂಟನ್ನು ಹಾಕ್ಕೊಳ್ತೀವಿ. ಇನ್ ಕೇಸ್ ಏನು ಬ್ಯಾಲೆನ್ಸ್ ಬರುತ್ತೆ ಅದು ಸರ್ಪ್ಲಸ್ ಆಗಿದರೆ ಇಲ್ಲಿ ನಾವು ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್ ಅಂತ ತೋರಿಸ್ಕೊಳ್ತೀವಿ. ಇನ್ ಕೇಸ್ ಡೆಫಿಸಿಟ್ ಆಗಿದರೆ ಅದನ್ನು ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ತೀವಿ, ಡೆಫಿಸಿಟ್ ಇದೆ ಬ್ಯಾಲೆನ್ಸ್ ಅಂತ. ಅಂದರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬಂದಾಗ ಡೆಫಿಸಿಟ್ ಅಂತ ತೋರಿಸ್ಕೊಳ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ಸನ್ನು ಕೇಳಿದಾಗ ಇದು ಕೂಡ ಲೈಫ್ ಇನ್ಶೂರೆನ್ಸ್ ಕಂಪನಿನವರು ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ, ಅದು ರೆವೆನ್ಯೂ ಅಕೌಂಟ್ ಆಗಿರಲಿ ಅಥವಾ ಬ್ಯಾಲೆನ್ಸ್ ಶೀಟ್ ಆಗಿರಲಿ, ಫಾರ್ಮ್ ಎನಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ನಾವಿಲ್ಲಿ ಫಾರ್ಮ್ ಎ ಅಂತ ಮೆನ್ಷನ್ ಮಾಡ್ತೀವಿ, ರೆವೆನ್ಯೂ ಅಕೌಂಟ್ಗೂ ಕೂಡ ಮತ್ತು ಬ್ಯಾಲೆನ್ಸ್ ಶೀಟ್ಗೂ ಕೂಡ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟನ್ನು ಮೆನ್ಷನ್ ಮಾಡ್ಕೊಳ್ತೀವಿ. ಇಲ್ಲಿ ಯಾವ ಪೀರಿಯಡ್ಗೆ ನಾವು ಅಕೌಂಟ್ಸನ್ನು ಬ್ಯಾಲೆನ್ಸ್ ಶೀಟ್ಸನ್ನು ಪ್ರಿಪೇರ್ ಮಾಡ್ತಿರ್ತೀವಿ ಆ ಡೇಟನ್ನು ಮೆನ್ಷನ್ ಮಾಡ್ಕೊಳ್ತೀವಿ. ಇದನ್ನು ಕ್ವಶನ್ಸಲ್ಲಿ ಕೊಟ್ಟಿರ್ತಾರೆ. ಇನ್ನು ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟನ್ನು ನೋಡೋದಾದರೆ ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ನಾನು ಆಗಲೇ ಹೇಳಿದ್ದೆ ನಿಮಗೆ, ರೆವೆನ್ಯೂ ಅಕೌಂಟ್ನಲ್ಲಿ ಒಟ್ಟಾರೆ 4 ಶೆಡ್ಯೂಲ್ಗಳು ಬರುತ್ತೆ. ಇನ್ನು ಮಿಕ್ಕಂಥ 11 ಶೆಡ್ಯೂಲ್ಗಳು, ಶೆಡ್ಯೂಲ್ ನಂಬರ್ 5 to ಶೆಡ್ಯೂಲ್ ನಂಬರ್ 15 ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರುತ್ತೆ. ಇದಿಷ್ಟು 11 ಶೆಡ್ಯೂಲ್ಗಳು. ಈ ಬ್ಯಾಲೆನ್ಸ್ ಶೀಟನ್ನು 2 ಪಾರ್ಟಾಗಿ ನಾವು ಡಿವೈಡ್ ಮಾಡ್ಕೊಳ್ಬೋದು. ಫಸ್ಟ್ ಪಾರ್ಟ್ ಸೋರ್ಸಸ್ ಆಫ್ ಫಂಡ್, ಸೆಕೆಂಡ್ ಪಾರ್ಟ್ ಅಪ್ಲಿಕೇಶನ್ ಆಫ್ ಫಂಡ್. ಫಸ್ಟ್ ಪಾರ್ಟನ್ನು ನೋಡೋದಾದರೆ ಇಲ್ಲಿ 3 ಶೆಡ್ಯೂಲ್ಗಳು ಬರುತ್ತೆ. ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಬಾರೋಯಿಂಗ್ಸ್, 3 ಶೆಡ್ಯೂಲ್ ಬರುವಂಥದ್ದು. ನಾವು ಶೇರ್ ಕ್ಯಾಪಿಟಲಲ್ಲಿ ಯಾವೆಲ್ಲ ಐಟಮ್ಸನ್ನು ತೊಗೊಳ್ತೀವಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ನಲ್ಲಿ ಯಾವುದನ್ನು ತೊಗೊಳ್ಬೇಕು, ಬಾರೋಯಿಂಗ್ಸ್ನಲ್ಲಿ ಯಾವುದನ್ನು ತೊಗೊಳ್ಬೇಕು, ಜಾಸ್ತಿ ಕನ್ಫ್ಯೂಷನ್ಸ್ ಮಾಡ್ಕೊಳ್ದಿರ ನಮಗೀಗ ಆಲ್ರೆಡಿ ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್ ಪ್ರಿಪೇರ್ ಮಾಡೋದಕ್ಕೆ ಬರುತ್ತೆ. ಹಾಗಾಗಿ ಶೇರ್ ಕ್ಯಾಪಿಟಲಲ್ಲಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಕ್ಯಾಪಿಟಲ್ ಅಮೌಂಟ್ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಶೆಡ್ಯೂಲ್ ನಂಬರ್ 5 ಹೆಡ್ ಕೆಳಗಡೆ ತೊಗೊಳ್ತೀವಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಯಾವುದೇ ರಿಸರ್ವ್ಸನ್ನು ಕೊಟ್ಟಿರಲಿ ಆ ರಿಸರ್ವ್ಗಳನ್ನು ನಾವು ಶೆಡ್ಯೂಲ್ ನಂಬರ್ 6ನಲ್ಲಿ ತೊಗೊಳ್ತೀವಿ. ಇನ್ ಕೇಸ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿನವರು ಬಾರೋಯಿಂಗ್ಸ್ ಮಾಡಿದರೆ, ಬೇರೆ ಕಡೆಯಿಂದ ಅಮೌಂಟ್ಸನ್ನು ಬಾರೋ ಮಾಡ್ಕೊಂಬಂದಿದ್ರೆ ಅದನ್ನು ಶೆಡ್ಯೂಲ್ ನಂಬರ್ 7ನಲ್ಲಿ ತೊಗೊಳ್ತೀವಿ. ಇದಿಷ್ಟು ಸೋರ್ಸಸ್ ಆಫ್ ಫಂಡ್ ಆಗಿರುತ್ತೆ. ಇದಿಷ್ಟು ಶೇರ್ ಹೋಲ್ಡರ್ಸ್ ಫಂಡ್ ಅಮೌಂಟ್ ಮತ್ತು ಆ ಶೇರ್ ಹೋಲ್ಡರ್ಸ್ ಫಂಡನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಂಡಿದೆ ಅನ್ನೋದನ್ನು ಹೇಳುತ್ತೆ. ಅದಲ್ಲದೆ ನಾವು ಬೇರೆ ಕಡೆಯಿಂದ ತೊಗೊಂಬಂದಿರುವಂಥ ಅಮೌಂಟನ್ನು ಈ ಶೆಡ್ಯೂಲ್ ನಂಬರ್ 7ನಲ್ಲಿ ತೋರಿಸ್ಕೊಳ್ತೀವಿ. ಇದೆಲ್ಲವೂ ಕೂಡ ಸೋರ್ಸಸ್ ಆಫ್ ಫಂಡ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಔಟ್ಸೈಡರ್ಸಿಂದ, ಶೇರ್ ಹೋಲ್ಡರ್ಸಿಂದ ಎಷ್ಟು ಅಮೌಂಟು ಇನ್ಫ್ಲೋ ಆಗ್ತಿರುತ್ತೆ ಅದನ್ನು ನಾವು ಈ ಶೆಡ್ಯೂಲ್ ಕೆಳಗಡೆ ನಾವು ತೊಗೊಳ್ತಾ ಹೋಗ್ತೀವಿ, 5, 6, 7 ಶೆಡ್ಯೂಲಲ್ಲಿ. ನೆಕ್ಸ್ಟು ಪಾಲಿಸಿ ಹೋಲ್ಡರ್ಸ್ ಫಂಡ್.
ಅಂದರೆ ನಮ್ಮ ಲೈಫ್ ಇನ್ಶೂರೆನ್ಸ್ ಕಂಪನಿನಲ್ಲಿ ಯಾರು ಪಾಲಿಸಿಗಳನ್ನು ತೊಗೊಂಡಿರ್ತಾರೆ, ಕಸ್ಟಮರ್ಸ್ ಯಾರು ಇರ್ತಾರೆ, ಅವರ ಅಮೌಂಟ್ಗಳನ್ನು ಇಲ್ಲಿ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಎರಡೇ ಐಟಮ್ಸ್ ಬರುವಂಥದ್ದು. ಒಂದು ಲೈಫ್ ಅಶ್ಯೂರೆನ್ಸ್ ಫಂಡ್ ಆಟ್ ದ ಬಿಗಿನಿಂಗ್ ಅಂತ ಕೊಡ್ತಾರೆ ಕ್ವಶನ್ನಲ್ಲಿ. ಇನ್ನೊಂದು ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್. ನಾವೇನು ರೆವೆನ್ಯೂ ಅಕೌಂಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಏನು ಮಾಡ್ಕೊಂಡಿರ್ತೀವಿ, ಅದು ಸರ್ಪ್ಲಸ್ ಆಗಲಿ ಅಥವಾ ಡೆಫಿಸಿಟ್ಸ್ ಆಗಿರಲಿ, ಆ ಅಮೌಂಟನ್ನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಇದಿಷ್ಟು ಅಮೌಂಟ್ಗಳನ್ನು ಟೋಟಲ್ ಮಾಡ್ಕೊಳ್ತೀವಿ. ಇದನ್ನು ಟೋಟಲ್ ಆಫ್ ಸರ್ಪ್ಲಸ್ ಅಂತ ಕರಿತೀವಿ. ಇದಿಷ್ಟು ಫಸ್ಟ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಶೀಟ್, ಸೋರ್ಸಸ್ ಆಫ್ ಫಂಡ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಅಪ್ಲಿಕೇಶನ್ ಆಫ್ ಫಂಡನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ನಮ್ಮ ಹತ್ರ ಇರುವಂಥ ಅಮೌಂಟನ್ನು, ಇನ್ಶೂರೆನ್ಸ್ ಕಂಪನಿ ಹತ್ರ ಇರುವಂಥ ಅಮೌಂಟ್ಗಳನ್ನು, ಕಲೆಕ್ಟ್ ಮಾಡಿರೋ ಅಮೌಂಟನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ತಿದೆ ಅನ್ನೋದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಶೆಡ್ಯೂಲ್ಸನ್ನು ನೋಡೋದಾದರೆ ಫಸ್ಟ್ ಶೆಡ್ಯೂಲ್ ಬರುತ್ತೆ ಇನ್ವೆಸ್ಟ್ಮೆಂಟ್. ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿನವರು ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಮಾಡಿರಲಿ ಅದನ್ನು ಇನ್ವೆಸ್ಟ್ಮೆಂಟ್ ಹೆಡ್ ಕೆಳಗಡೆ ತೊಗೊಳ್ತಾ ಹೋಗ್ತೀವಿ. ಇನ್ನು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಯಾರಿಗಾದರೂ ಬೇರೆಯವ್ರಿಗೆ ಲೋನ್ಸನ್ನು ಅಥವಾ ಅಡ್ವಾನ್ಸಸ್ಸನ್ನು ಕೊಟ್ಟಿದ್ರೆ ಶೆಡ್ಯೂಲ್ ನಂಬರ್ 9 ಹೆಡ್ ಕೆಳಗಡೆ ತೊಗೊಳ್ತೀವಿ. ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ಸನ್ನು ಹೆಚ್ಚಾಗಿ ಏನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಸೆಟ್ಗಳನ್ನು ನೋಡಿದಾಗ ಅದನ್ನು ನೀವು ಕರೆಂಟ್ ಅಸೆಟಾ ಅಥವಾ ಫಿಕ್ಸ್ಡ್ ಅಸೆಟಾ ಅಂತ ಕ್ಲಾಸಿಫೈ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ನಮಗಿರುತ್ತೆ. ನೆಕ್ಸ್ಟು ಕರೆಂಟ್ ಅಸೆಟ್ಸ್, ಇದು ಬಹಳನೇ ಇಂಪಾರ್ಟೆಂಟು. ಈ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದಾಗ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕರೆಂಟ್ ಅಸೆಟ್ ಹೆಡ್ ಕೆಳಗಡೆ ನಾವು ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ಸನ್ನು ತೊಗೊಳ್ತೀವಿ, ಅಡ್ವಾನ್ಸಸ್ ಆ್ಯಂಡ್ ಅದರ್ ಅಸೆಟ್ಸನ್ನು ತೊಗೊಳ್ತಾ ಹೋಗ್ತೀವಿ. ಇಲ್ಲಿ ಅಡ್ವಾನ್ಸಸ್ ಆ್ಯಂಡ್ ಅದರ್ ಅಸೆಟ್ಸ್ ಹೆಡ್ ಕೆಳಗಡೆ ಯಾವ ಐಟಮ್ಸನ್ನು ತೊಗೊಳ್ಬೇಕು ಅನ್ನೋ ಕ್ವಶನ್ ಬಂದಾಗ ಈ ಅಸೆಟ್ ಈ 4 ಶೆಡ್ಯೂಲಲ್ಲಿ ಶೆಡ್ಯೂಲ್ ನಂಬರ್ 8, 9, 10, 11 ಹೆಡ್ ಕೆಳಗಡೆ ತೊಗೊಳಕ್ಕೆ ಆಗದೇ ಇರುವಂಥ ಅಸೆಟ್ಗಳನ್ನು ಶೆಡ್ಯೂಲ್ ನಂಬರ್ 12ಅಲ್ಲಿ ತೊಗೊಳ್ತೀವಿ, ಅದರ್ ಅಸೆಟ್ಸ್ ಅಂತ ಕನ್ಸಿಡರೇಷನ್ ತೊಗೊಳ್ತೀವಿ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ನಲ್ಲಿ 2 ಶೆಡ್ಯೂಲ್ಸನ್ನು ನೋಡ್ತೀವಿ, ಕರೆಂಟ್ ಲಯಬಿಲಿಟೀಸ್ ಮತ್ತು ಯಾವುದೇ ಪ್ರಾವಿಷನ್ಸ್ ಇದ್ದರೆ ಶೆಡ್ಯೂಲ್ ನಂಬರ್ 14ನಲ್ಲಿ ಹಾಕ್ಕೊಳ್ತೀವಿ. ಕೊನೆಯದಾಗಿ ನಾವು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾನು ಜಾಸ್ತಿ ಶೆಡ್ಯೂಲ್ಸ್ ಕೆಳಗಡೆ ಎಷ್ಟು ಐಟಮ್ಸ್ ಬರುತ್ತೆ, ಯಾವ್ದು ಬರುತ್ತೆ ಅನ್ನೋದನ್ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಯಾಕೆ, ನಾವು ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ಅದನ್ನು ಕಲಿತಾ ಹೋಗ್ತೀವಿ. ಅದಕ್ಕಿಂತ ಮಿಗಿಲಾಗಿ ನಾವು ಈಗ ಆಲ್ರೆಡಿ ಫೈನಲ್ ಅಕೌಂಟ್ಸನ್ನು ಕಲ್ತಿರೋದ್ರಿಂದ ನಮಗೆ ಪ್ರತಿಯೊಂದನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಈಗ ಪ್ರಾಬ್ಲಮ್ ನಂಬರ್ 3 ನೋಡೋದಾದರೆ ನಮಗೆ ಈ ಕ್ವಶನ್ನಲ್ಲಿ ರೆವೆನ್ಯೂ ಅಕೌಂಟನ್ನು ಪ್ರಿಪೇರ್ ಮಾಡಿ ಮತ್ತು ಬ್ಯಾಲೆನ್ಸ್ ಶೀಟ್ಸನ್ನು ಪ್ರಿಪೇರ್ ಮಾಡಿ ಅಂತ ಕೇಳಿದರೆ, ಯಾವಾಗ ನಮಗೆ ರೆವೆನ್ಯೂ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ, ಆಗ ನಾವು ರೆವೆನ್ಯೂ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್ಗಳನ್ನು ಸಪ್ರೇಟ್ ಶೀಟ್ಗಳಲ್ಲಿ ಬರ್ಕೊಳ್ಬೇಕಾಗತ್ತೆ. ಫಾರ್ಮ್ ಎ, ಕಂಪನಿ ನೇಮ್ ದ ನ್ಯೂ ನ್ಯಾಷನಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ರೆವೆನ್ಯೂ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ವಿ ಇಯರ್ ಎಂಡ್ಗೆ 31st March 2014. ರೆವೆನ್ಯೂ ಅಕೌಂಟ್ನ ಫಾರ್ಮ್ಯಾಟನ್ನು ಬರ್ಕೊಂಡಿದ್ದೀನಿ. ಅದರ ಜೊತೆಗೆ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಫಾರ್ಮ್ ಎ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಇಯರ್ ಎಂಡ್ ಡೇಟ್, ಫಸ್ಟ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಶೀಟ್, ಸೆಕೆಂಡ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಶೀಟ್. ಇದಿಷ್ಟನ್ನು ಬರ್ಕೊಂಡ್ಮೇಲೆ ಫಾರ್ಮ್ಯಾಟ್ಸು ನಾವು ಸಪ್ರೇಟಾಗಿ ವರ್ಕಿಂಗ್ ನೋಟನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ನಾವು ರೆವೆನ್ಯೂ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಈಗಾಗಲೇ ಕಲ್ತಿದ್ದೀವಿ, ನಾವು ವರ್ಕಿಂಗ್ ನೋಟನ್ನು ಮಾಡ್ಕೊಳ್ಬೇಕಾಗತ್ತೆ 4 ಶೆಡ್ಯೂಲ್ಗಳಿಗೆ. ಶೆಡ್ಯೂಲ್ ನಂಬರ್ 1, 2, 3, 4 ಈ ರೀತಿ 4 ಶೆಡ್ಯೂಲ್ಗಳಿಗೆ ವರ್ಕಿಂಗ್ ನೋಟನ್ನು ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಈ 4 ಶೆಡ್ಯೂಲ್ ಅಲ್ದಿರ ಇನ್ನೂ 11 ಶೆಡ್ಯೂಲ್ಗಳು ಬರುತ್ತೆ, ಶೆಡ್ಯೂಲ್ ನಂಬರ್ 5 to 15. ಸೊ ಅದಕ್ಕೂ ಕೂಡ ನಾವು ಈ ರೀತಿ ವರ್ಕಿಂಗ್ ನೋಟನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ನಾನು ಜಸ್ಟ್ ಟೇಬಲ್ಸನ್ನು ಹಾಕ್ಕೊಂಡು ಪ್ಲೇಸಸನ್ನು ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಸೊ ಕ್ವಶನನ್ನು ನೋಡಿದ ತಕ್ಷಣವೇ ನಾವು ರೆವೆನ್ಯೂ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕಾಗಿರುತ್ತೆ ಈ ರೀತಿ. ಅದ್ರ ಜೊತೆಗೆ ಪ್ರತಿಯೊಂದಕ್ಕೂ ಶೆಡ್ಯೂಲ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿರುತ್ತೆ. ಈ ರೀತಿ ಬ್ಲ್ಯಾಂಕ್ ಶೆಡ್ಯೂಲ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಕ್ವಶನ್ ನೋಡಿ ನಾವು ಯಾವ ಐಟಮ್ಸನ್ನು ಯಾವ ಶೆಡ್ಯೂಲ್ಗಳ
ಕೆಳಗಡೆ ತೊಗೊಳ್ಬೇಕಾಗುತ್ತೆ. ಅದನ್ನು ಡೈರೆಕ್ಟಾಗಿ ಫಸ್ಟ್ ವರ್ಕಿಂಗ್ ನೋಟ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾವುದೇ ಒಂದು ಐಟಮ್ಮು ಯಾವ ಶೆಡ್ಯೂಲ್ ಕೆಳಗಡೆನೂ ಬರೋದಿಲ್ಲ ಅನ್ನೋದಾದರೆ ನಾವು ಡೈರೆಕ್ಟಾಗಿ ಅಂಥ ಎಂಟ್ರಿಗಳನ್ನು ರೆವೆನ್ಯೂ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು, ಬಹಳನೇ ಮುಖ್ಯ. ಎಂಟ್ರೀಸನ್ನು ನೋಡ್ತಾ ಹೋಗೋದಾದರೆ ಫಸ್ಟ್ ಪಾಯಿಂಟ್ ಇದೆ ಶೇರ್ ಕ್ಯಾಪಿಟಲ್ ವಿತಿನ್ ಬ್ರಾಕೆಟ್ ಶೇರ್ಸ್ ಆಫ್ ₹10 ಈಚ್. ಇಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿರೋದ್ರಿಂದ ಜಾಸ್ತಿ ಯೋಚನೆ ಮಾಡೋ ಹಾಗೆ ಇಲ್ಲ. ಡೈರೆಕ್ಟಾಗಿ ಶೆಡ್ಯೂಲ್ ನಂಬರ್ 5 ಹೆಡ್ ಕೆಳಗಡೆ ಬರ್ಕೊಳ್ತೀವಿ. ಶೇರ್ ಕ್ಯಾಪಿಟಲ್ ಅಮೌಂಟನ್ನು ಬರ್ಕೊಳ್ತೀವಿ. ಶೇರ್ ಕ್ಯಾಪಿಟಲ್ ಅಮೌಂಟ್ 1,60,000 ಇಲ್ಲಿ ಒಂದು ಕಡೆ ರೆಕಾರ್ಡ್ ಮಾಡಿದ್ರೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪಾಯಿಂಟು ಲೈಫ್ ಅಶ್ಯೂರೆನ್ಸ್ ಫಂಡ್ ಆ್ಯಸ್ ಆನ್ 1/4/2013. ಲೈಫ್ ಅಶ್ಯೂರೆನ್ಸ್ ಫಂಡ್ ಅಟ್ ದ ಬಿಗಿನಿಂಗನ್ನು ನಾವು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಯಾವುದೇ ಶೆಡ್ಯೂಲ್ ಕೆಳಗಡೆ ತೊಗೊಳ್ಳೋದಿಲ್ಲ. ಅಮೌಂಟ್ ಕೊಟ್ಟಿದ್ದಾನೆ ಲೈಫ್ ಅಶ್ಯೂರೆನ್ಸ್ ಫಂಡ್ 29,72,300. ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿದ್ದಾನೆ ಡಿವಿಡೆಂಟ್ ಪೇಯ್ಡ್ 15,000. ಡಿವಿಡೆಂಟ್ ಪೇಯ್ಡು ಕೂಡ ನಾವು ಯಾವುದೇ ಶೆಡ್ಯೂಲ್ ಕೆಳಗಡೆ ತೊಗೊಳ್ಳೋದಿಲ್ಲ. ನಾವು ಡೈರೆಕ್ಟಾಗಿ ನಾವು ಅದನ್ನು ಅಪ್ರಾಪ್ರಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನಮಗೆ ಬಂದಿರುವಂಥ ಪ್ರಾಫಿಟ್ನಲ್ಲಿ ಡಿವಿಡೆಂಟ್ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡು ನಾವು ಅಪ್ರಾಪ್ರಿಯೇಷನ್ನಲ್ಲಿ ಡೈರೆಕ್ಟಾಗಿ ರೆವೆನ್ಯೂ ಅಕೌಂಟ್ನ ಅಪ್ರಾಪ್ರಿಯೇಷನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಡಿವಿಡೆಂಟ್ ಪೇಯ್ಡ್ ಅಮೌಂಟ್ ಕೊಟ್ಟಿದ್ದಾರೆ, ಡಿವಿಡೆಂಟ್ ಪೇಯ್ಡ್ 15,000 ಅಮೌಂಟ್ ಕಾಲಮಲ್ಲಿ ಹಾಕ್ಕೊಳ್ತೀವಿ 15,000. ನೆಕ್ಸ್ಟ್ ಪಾಯಿಂಟ್ ಬೋನಸ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್ಸ್. ಬೋನಸ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್ಸ್ ಇದನ್ನು ನಾವು ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ ಪೇಯ್ಡ್ ಹೆಡ್ ಕೆಳಗಡೆ ತಗೊಳ್ತೀವಿ. ಬೋನಸ್ ಪೇಯ್ಡ್ ಟು ಪಾಲಿಸಿ ಹೋಲ್ಡರ್ಸ್ ಅಮೌಂಟ್ 31,500. ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿದ್ದಾನೆ ಪ್ರೀಮಿಯಂ ರಿಸೀವ್. ಪ್ರೀಮಿಯಂ ರಿಸೀವ್ಡ್ ನಾವು ಡೈರೆಕ್ಟಾಗಿ ಪ್ರೀಮಿಯಂ ಆನ್ ಹೆಡ್ ಕೆಳಗಡೆ ಹಾಕ್ಕೊಳ್ತೀವಿ. ಪ್ರೀಮಿಯಂ ರಿಸೀವ್ಡ್ ಅಮೌಂಟ್ 1,97,000. ಇದನ್ನು ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ತಿದ್ದೀನಿ. ಪ್ರೀಮಿಯಂ ರಿಸೀವ್ಡ್ 1,97,000 ರೂಪೀಸ್. ಯಾಕೆ ಒಂದು ಅಡಿಷ್ನಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾನೆ. ಕೊನೆ ಅಡಿಷನಲ್ ಇನ್ಫಾರ್ಮೇಷನನ್ನು ನೋಡಿ. ಪಾಯಿಂಟ್ ನಂಬರ್ ಡಿ ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು? ಅಮೌಂಟು ನನಗೆ ಬರಬೇಕು, ಪ್ರೀಮಿಯಂ ಅಮೌಂಟ್ ಬರಬೇಕು ಈ ವರ್ಷ, ಇನ್ನೂ ಬಂದಿಲ್ಲ ಅಂದರೆ ಬರುತ್ತೆ. ಸೊ ಆ್ಯಡ್ ಮಾಡ್ಕೊಳ್ತೀವಿ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 12,000. ನಮಗೆ ಈ ವರ್ಷ ಬರಬೇಕಾಗಿರುವಂಥ ಪ್ರೀಮಿಯಮ್ಮು ಅಥವಾ ರಿಸೀವ್ ಮಾಡಿರುವಂಥ ಪ್ರೀಮಿಯಮ್ಮು ಬರೀ 1,97,000 ರೂಪೀಸ್ ಅಷ್ಟೇ ಅಲ್ಲ, ಈ ಅಮೌಂಟು ಕೂಡ ಬರುತ್ತೆ, ಫ್ಯೂಚರಲ್ಲಿ ಬರುತ್ತೆ. ಇವೆರಡನ್ನು ಟೋಟಲ್ ಮಾಡಿ ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ತೀವಿ ಅಮೌಂಟನ್ನು. ಪ್ರೀಮಿಯಂ ರಿಸೀವ್ಡ್ ಅಮೌಂಟು ಸರಿಯಾಗಿ ನೋಡಲಿಲ್ಲ ನಾನು. 1,01,500 ಪ್ರೀಮಿಯಂ ರಿಸೀವ್ಡ್ ಅಮೌಂಟು ಕ್ರೆಡಿಟ್ ಕಾಲಮಲ್ಲಿದೆ. 1,01,500 ಎರಡನ್ನೂ ಟೋಟಲ್ ಮಾಡ್ತೀವಿ. ಎರಡನ್ನೂ ಟೋಟಲ್ ಮಾಡಿ 1,13,500 ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ತೀವಿ. ನೆಕ್ಸ್ಟ್ ಐಟಮ್ ಹೋಗೋದಕ್ಕೂ ಮುಂಚೆ ನಮ್ಮ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ಸು ನಾವು ಎರಡೆರಡು ಕಡೆ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ಕಡೆ ರೆಕಾರ್ಡ್ ಮಾಡಿದ್ವಿ, ಏನು ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಶೆಡ್ಯೂಲ್ ನಂಬರ್ 1ನಲ್ಲಿ ಆ್ಯಡ್ ಮಾಡ್ಕೊಂಡಿದ್ವಿ. ಇನ್ನೊಂದು ಶೆಡ್ಯೂಲ್ ನಂಬರ್ 12ಅಲ್ಲಿ ತಗೊಳ್ತೀವಿ. ಇದನ್ನು ಅದರ್ ಅಸೆಟ್ಸಲ್ಲಿ ತಗೊಳ್ತೀವಿ. ನನಗೆ ಪ್ರೀಮಿಯಂ ಬರಬೇಕು, ಫ್ಯೂಚರಲ್ಲಿ ಬರುತ್ತೆ. ಸೊ ಇದನ್ನು ನಾವು ಶೆಡ್ಯೂಲ್ ನಂಬರ್ 12 ಅಸೆಟ್ಸ್ ಅಂತ ತಗೊಳ್ತೀವಿ. ಕರೆಂಟ್ ಅಸೆಟ್ಸ್ ಅಂತ ತಗೊಳ್ತೀವಿ ಶೆಡ್ಯೂಲ್ ನಂಬರ್ 12 ಕೆಳಗಡೆ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 12,000. ನೆಕ್ಸ್ಟ್ ಐಟಮ್ ಪ್ರೀಮಿಯಂ ರಿಸೀವ್ಡ್ ಆಯಿತು,
ಪ್ರೀಮಿಯಮ್ ರಿಸೀವ್ಡ್ ಅಮೌಂಟನ್ನು ಬರ್ಕೊಂಡ್ವಿ. ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಇತ್ತು, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್, ಅದನ್ನು 2 ಕಡೆ ತೊಗೊಂಡಿದ್ದೀವಿ. ಶೆಡ್ಯೂಲ್ ನಂಬರ್ 1 ಮತ್ತು ಶೆಡ್ಯೂಲ್ ನಂಬರ್ 12 ತೊಗೊಂಡಿದ್ದೀವಿ. ನೆಕ್ಸ್ಟ್ ಎಂಟ್ರಿ ಕ್ಲೇಮ್ಸ್ ಪೇಯ್ಡ್. ಕ್ಲೇಮ್ಸ್ ಪೇಯ್ಡನ್ನು ನಾವೆಲ್ಲಿ ರೆವೆನ್ಯೂ ಅಕೌಂಟ್ನಲ್ಲಿ ನೋಡಿದ್ವಿ. ಕ್ಲೇಮ್ಸ್ 2 ರೀತಿ ಪೇಮೆಂಟ್ ಆಗುತ್ತೆ. ಒಂದು ಪಾಲಿಸಿ ಹೋಲ್ಡರ್ಸ್ ಡೆತ್ ಆದಾಗ ಅಥವಾ ಮೆಚುರಿಟಿ ಆದಾಗ, ಎರಡೂ ಸಂದರ್ಭದಲ್ಲಿ ಅಮೌಂಟನ್ನು ಕೊಡಬೇಕಾಗಿರುತ್ತೆ ಕಸ್ಟಮರ್ಸ್ಗೆ ಅಥವಾ ಕಸ್ಟಮರ್ಸ್ನ ನಾಮಿನೀಸ್ಗೆ. ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀನಿ. ಶೆಡ್ಯೂಲ್ ನಂಬರ್ 4ನಲ್ಲಿ ಕ್ಲೇಮ್ಸ್ ಪೇಯ್ಡ್, ಇದನ್ನು ನಾನು ಇನ್ನರ್ ಕಾಲಮಲ್ಲಿ ಹಾಕ್ತೀನಿ. 9,300 ಒಂದು ನಿಮಿಷ, ಅಮೌಂಟ್ 1,97,000 rupees ಕ್ಲೇಮ್ಸ್ ಪೇಯ್ಡ್. ಇದಕ್ಕೆ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಫಸ್ಟ್ ಪಾಯಿಂಟ್, ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್. ಅದರ ಅರ್ಥ ಏನು? ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್. ಕ್ಲೇಮ್ಸನ್ನು ಇನ್ಶೂರೆನ್ಸ್ ಕಂಪ್ನಿನವರು ಒಬ್ಬನ ಡೆತ್ ಆಗಿದೆ, ಯಾರು ಒಬ್ಬ ಪಾಲಿಸಿ ಹೋಲ್ಡರ್ನ ಡೆತ್ ಆಗಿದೆ, ಅದನ್ನು ಇನ್ಶೂರೆನ್ಸ್ ಕಂಪ್ನಿನವರು ಒಪ್ಕೊಂಡಿದ್ದಾರೆ. ಬಟ್ ಇನ್ನೂ ಅವ್ರಿಗೆ ಕ್ಲೇಮ್ಸನ್ನು ಸೆಟಲ್ಮೆಂಟ್ ಮಾಡಿಲ್ಲ. ಇದನ್ನು ನಾವು ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಈ ಕ್ಲೇಮ್ಸ್ ಪೇಯ್ಡ್ ಅಮೌಂಟ್ಗೆ ರೆಕಾರ್ಡ್ ಮಾಡ್ಕೊಳ್ತೀವಿ. ಇಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಏನು ಬರಿತೀವಿ? ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಂತಲೇ ಬರಿತೀವಿ. ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ 9,300 rupees. ನಾವು ಕ್ಲೈಮ್ಸನ್ನು ಪೇ ಮಾಡಿದ್ದೀವಿ 1,97,000 rupees. ಕ್ಲೇಮ್ಸನ್ನು ಪೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀವಿ 9,300, ಬಟ್ ಇನ್ನೂ ಪೇಮೆಂಟ್ ಮಾಡಿಲ್ಲ. ಬಟ್ ಈ ವರ್ಷದ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಟೋಟಲ್ ಮಾಡಿ ಔಟ್ರ್ ಕಾಲಮಲ್ಲಿ ಹಾಕೊಳ್ತೀವಿ. 1,97,000 rupees ಪ್ಲಸ್ 9,300, 2,06,300 rupees ಒಂದು ಕಡೆ ರೆಕಾರ್ಡ್ ಮಾಡಿದ್ದಾಯಿತು. ಸೊ ಒಂದು ಪೇಮೆಂಟನ್ನು ಕೊಡಬೇಕು, ಇನ್ನೂ ಕೊಟ್ಟಿಲ್ಲ ಅಂದರೆ ಅರ್ಥ ಏನು? ಅದನ್ನು ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಶೆಡ್ಯೂಲ್ ನಂಬರ್ 13 ಹೆಡ್ ಕೆಳಗಡೆ ತಗೊಳ್ತೀವಿ. ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ 9,300. ನೆಕ್ಸ್ಟ್ ಕಮಿಷನ್ ಪೇಯ್ಡ್. ಡೈರೆಕ್ಟಾಗಿ ಶೆಡ್ಯೂಲ್ ನಂಬರ್ 2 ಹೆಡ್ ಕೆಳಗಡೆ ತಗೊಳ್ತೀವಿ. ಕಮಿಷನ್ ಪೇಯ್ಡ್ ಅಮೌಂಟ್ ಕೊಟ್ಟಿದ್ದಾರೆ 32,000. ಒಂದು ನಿಮಿಷ, 9,300 ಅಲ್ಲ? ಎಸ್, 9,300. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ಇದನ್ನು ನಾವು ಯೋಚನೆ ಮಾಡೋಂಗಿಲ್ಲ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೆಳಗಡೆ ತಗೊಳ್ತೀವಿ. ಶೆಡ್ಯೂಲ್ ನಂಬರ್ 3 ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ನ ಅಮೌಂಟ್ 32,300. ಇನ್ನರ್ ಕಾಲಮಲ್ಲಿ ಹಾಕಿದ್ದೀನಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಪಾಯಿಂಟ್ ನಂಬರ್ 2, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡ್ಯೂ. ನಮ್ಮ ಈ ಒನ್ ಇಯರ್ ಪೀರಿಯಡ್ನಲ್ಲಿ ಎಕ್ಸ್ಪೆನ್ಸಸ್ ಆಗಿರೋದು 32,300 ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ 200 rupees ಡ್ಯೂ ಇದೆ, ಕೊಡಬೇಕು. ಆ್ಯಡ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿ ಔಟ್ರ್ ಕಾಲಮಲ್ಲಿ ಹಾಕ್ತೀವಿ. 32,500. 2 ಕಡೆ ರೆಕಾರ್ಡ್ ಮಾಡಬೇಕು ಅಡಿಷ್ನಲ್ ಇನ್ಫಾರ್ಮೇಷನನ್ನು. ಒಂದು ಶೆಡ್ಯೂಲ್ ನಂಬರ್ 3ನಲ್ಲಿ ಹಾಕಿದ್ದೀನಿ. ಇದು ಒಂದು ಎಕ್ಸ್ಪೆನ್ಸಸ್ಸು, ಈ ವರ್ಷದಲ್ಲಾಗಿರುವಂಥ ಎಕ್ಸ್ಪೆನ್ಸಸ್ಸು. ಔಟ್ಸ್ಟ್ಯಾಂಡಿಂಗ್ ಉಳ್ಕೊಂಡಿದೆ, ಕೊಡಬೇಕು. ಸೊ ಇದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ? ಕರೆಂಟ್ ಲಯಬಿಲಿಟೀಸ್ ಅಂತ ಟ್ರೀಟ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಮೌಂಟ್ 200. ನೆಕ್ಸ್ಟ್ ಎಂಟ್ರಿ ಮಾರ್ಟ್ಗೇಜ್ ಇನ್ ಇಂಡಿಯಾ. ಮಾರ್ಟ್ಗೇಜ್ ಅನ್ನೋ ವರ್ಡನ್ನು ಕೇಳಿದ ತಕ್ಷಣವೇ ನಮಗೆ ಲೋನ್ ಅನ್ನೋಂಥದ್ದು, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅನ್ನೋಂಥದ್ದು ನೆನಪಾಗಬೇಕು. ಶೆಡ್ಯೂಲ್ ನಂಬರ್ 9 ಹೆಡ್ ಕೆಳಗಡೆ ತಗೊಳ್ತೀವಿ. ಮಾರ್ಟ್ಗೇಜ್ ಇನ್ ಇಂಡಿಯಾ.
Mortgage in India amount 4,92,200. Next, interest, dividend and rent. ಇದನ್ನು ನಾವು ರೆವೆನ್ಯೂ ಅಕೌಂಟ್ನಲ್ಲಿ ಕೇಳಿದ್ವಿ. ಸೊ ರೆವೆನ್ಯೂ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಇಂಟ್ರೆಸ್ಟ್, ಡಿವಿಡೆಂಟ್, ರೆಂಟ್ ಅನ್ನುವಂಥದ್ದು ಇನ್ಕಮ್ ಆಗಿರುತ್ತೆ. ಸೊ ಇನ್ಕಮ್ ಪಾರ್ಟಲ್ಲಿ ಬರುವಂಥದ್ದು ಒಂದೇ ಶೆಡ್ಯೂಲು, ಪ್ರೀಮಿಯಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದನ್ನು ನಾವು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಅದರ್ ಇನ್ಕಮ್ಸ್ ಅಂತ ಟ್ರೀಟ್ ಮಾಡಬೇಕಾಗಿರುತ್ತೆ. ಇಂಟ್ರೆಸ್ಟ್, ಡಿವಿಡೆಂಟ್ ಆ್ಯಂಡ್ ರೆಂಟ್ ಅಮೌಂಟನ್ನು ಔಟ್ರ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. 1,12,700. ನೆಕ್ಸ್ಟ್ ಎಂಟ್ರಿ ಏಜೆಂಟ್ ಬ್ಯಾಲೆನ್ಸ್. ಇದನ್ನು ನಾವು ಶೆಡ್ಯೂಲ್ ನಂಬರ್ 12 ಅಲ್ಲಿ ತಗೊಳ್ತೀವಿ. ಶೆಡ್ಯೂಲ್ ನಂಬರ್ 12 ಏಜೆಂಟ್ ಬ್ಯಾಲೆನ್ಸ್. ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಏಜೆಂಟ್ಗೆ ನಾವು ಏನು ಕಮಿಷನನ್ನು ಪೇ ಮಾಡ್ತೀವಿ. ಇನ್ಶೂರೆನ್ಸ್ ಕಂಪ್ನಿನವರು ಅವರು ಇನ್ಶೂರೆನ್ಸ್ ಪಾಲಿಸೀಸನ್ನು ಸೇಲ್ಸ್ ಮಾಡಿರೋದಕ್ಕೆ ಕನ್ಸಿಡರೇಷನ್ ಫಾರ್ಮಲ್ಲಿ ಅವರಿಗೆ ಕಮಿಷನನ್ನು ಕೊಡ್ತಾ ಹೋಗ್ತಾರೆ. ಇವ್ರಿಗೆ ಅಡ್ವಾನ್ಸಾಗಿ ಅಮೌಂಟನ್ನು ಕೊಟ್ಟಿರ್ತಾರೆ. ಇದನ್ನು ನಾವು ಏಜೆಂಟ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಅಡ್ವಾನ್ಸಾಗಿ ಅಮೌಂಟ್ ಕೊಟ್ಟಿರೋದ್ರಿಂದ ಅದನ್ನು ಅಡ್ವಾನ್ಸಸ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಅಥವಾ ಅದರ್ ಅಸೆಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಶೆಡ್ಯೂಲ್ ನಂಬರ್ 12 ಹೆಡ್ ಕೆಳಗಡೆ ರೆಕಾರ್ಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಫ್ರೀ ಹೋಲ್ಡ್ ಪ್ರೊಮೈಸಸ್. ಫಿಕ್ಸೆಡ್ ಅಸೆಟ್, ಡೈರೆಕ್ಟಾಗಿ ಫಿಕ್ಸೆಡ್ ಅಸೆಟ್ ಹೆಡ್ ಕೆಳಗಡೆ ರೆಕಾರ್ಡ್ ಮಾಡ್ಕೊಳ್ತೀವಿ. ಫ್ರೀ ಹೋಲ್ಡ್ ಪ್ರೊಮೈಸಸ್ 40,000. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್. ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಹೆಡ್ ಕೆಳಗಡೆ ತಗೊಳ್ತೀವಿ. ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ 23,05,000. ನೆಕ್ಸ್ಟ್, ಲೋನ್ಸ್ ಅಗೇನ್ಸ್ಟ್ ಕಂಪನಿ ಪಾಲಿಸೀಸ್. ಲೋನ್ಸ್ ಅಂತ ವರ್ಡ್ ಇದೆ. ಲೋನ್ಸ್ ಇಂದ ಅಡ್ವಾನ್ಸಸ್ ಹೆಡ್ ಕೆಳಗಡೆ ತಗೊಳ್ತೀವಿ. ಲೋನ್ಸ್ ಅಗೇನ್ಸ್ಟ್ ಕಂಪನಿ ಪಾಲಿಸೀಸ್ 1,73,600. Next entry, cash balance, schedule number 11. ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ ಬ್ಯಾಲೆನ್ಸಸನ್ನು ಕೊಟ್ಟಾಗ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕು ಶೆಡ್ಯೂಲ್ ನಂಬರ್ 11 ತಗೊಳ್ತೀವಿ. ಅಮೌಂಟ್ 27,000 ಔಟರ್ ಕಾಲಮ್. ನೆಕ್ಸ್ಟ್ ಎಂಟ್ರಿ, ಕ್ಯಾಶ್ ಇನ್ ಹ್ಯಾಂಡ್, schedule number 11, cash in hand 7,300. Last entry, surrenders. Surrenders ಅನ್ನು ನಾವು ಶೆಡ್ಯೂಲ್ ನಂಬರ್ 4 ರೆವೆನ್ಯೂ ಅಕೌಂಟ್ ಬರುವಂಥ ಶೆಡ್ಯೂಲಲ್ಲಿ ತಗೊಳ್ತೀವಿ. ಸರೆಂಡರ್ಸ್ 7,000. ಸರಿ, ಈಗ ನಾವು ಪರ್ಟಿಕ್ಯುಲರ್ಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರುವಂಥ ಪರ್ಟಿಕ್ಯುಲರ್ ಎಂಟ್ರಿ ಎಲ್ಲ ಎಂಟ್ರಿಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀವಿ ಅಡಿಷ್ನಲ್ ಇನ್ಫಾರ್ಮೇಷನ್, ಎಲ್ಲ ಅಡಿಷ್ನಲ್ ಇನ್ಫಾರ್ಮೇಷನ್ಸನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವ ಅಂತ. ಫಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್, ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ರೆಕಾರ್ಡ್ ಮಾಡಿದ್ದಾಗಿದೆ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡ್ಯೂ ರೆಕಾರ್ಡ್ ಮಾಡಿದ್ದಾಗಿದೆ. ಲಾಸ್ಟ್ ಎಂಟ್ರಿ, ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ರೆಕಾರ್ಡ್ ಮಾಡಿದ್ದಾಗಿದೆ. ಬಟ್ ಪಾಯಿಂಟ್ ನಂಬರ್ ಸಿ ಇನ್ನೂ ರೆಕಾರ್ಡ್ ಮಾಡಿಲ್ಲ. ಇಂಟ್ರೆಸ್ಟ್ ಅಕ್ರೂಡ್ 19,300. ಇದನ್ನು ನಾವು ಎರಡು ಕಡೆ ತಗೊಳ್ಬೇಕಾಗತ್ತೆ. ಇಂಟ್ರೆಸ್ಟ್ ಅಕ್ರೂಡ್ ಆಗಿದೆ ಅಂದರೆ ಇಂಟ್ರೆಸ್ಟ್ ಅಮೌಂಟು ಅಕ್ಯುಮುಲೇಟ್ ಆಗಿದೆ. ಇದನ್ನು ಎರಡು ಕಡೆ ರೆಕಾರ್ಡ್ ಮಾಡ್ಕೊಳ್ತೀವಿ. ಒಂದು ರೆವೆನ್ಯೂ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತೀವಿ, ಎಲ್ಲಿ ಇನ್ಕಮ್ ಪಾರ್ಟ್ನಲ್ಲಿ, ಫಸ್ಟ್ ಪಾರ್ಟ್ ಆಫ್ ರೆವೆನ್ಯೂ ಅಕೌಂಟ್ನಲ್ಲಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಹೆಡ್ ಕೆಳಗಡೆ ರೆಕಾರ್ಡ್ ಮಾಡ್ಕೊಳ್ತೀವಿ. ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ 7,000. ಇನ್ನೊಂದು ಶೆಡ್ಯೂಲ್ ನಂಬರ್ 12 ರೆಕಾರ್ಡ್ ಮಾಡ್ಕೊಳ್ತೀವಿ. ಅದರ್ ಅಸೆಟ್ಸ್ ಅಂತ ರೆಕಾರ್ಡ್ ಮಾಡ್ಕೊಳ್ತೀವಿ. ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್
ಅಮೌಂಟ್ ಎಷ್ಟಿದೆ? 7,000. ಸೊ ಅಲ್ಲಿಗೆ ಎಲ್ಲ ಎಂಟ್ರಿಗಳನ್ನು ಆಯಾ ಶೆಡ್ಯೂಲ್ ಎಂಟ್ರಿಗಡೆ ತಗೊಂಡಿದ್ದೀವಿ. ಯಾವ ಶೆಡ್ಯೂಲಲ್ಲಿ ಬರೋದಿಲ್ವೋ ಅಂಥ ಎಂಟ್ರಿಗಳನ್ನು ಡೈರೆಕ್ಟಾಗಿ ನಾವು ರೆವೆನ್ಯೂ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಈಗೇನೇ ಇದ್ದರೂ ನಾವು ಶೆಡ್ಯೂಲ್ಗಳನ್ನು ಕ್ಲೋಸ್ ಮಾಡಿ ರೆವೆನ್ಯೂ ಅಕೌಂಟನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಮಾಡ್ತೀವಿ. ಶೆಡ್ಯೂಲ್ಗಳನ್ನು ಕ್ಲೋಸ್ ಮಾಡ್ತಾ ಹೋಗೋಣ. ರೆವೆನ್ಯೂ ಅಕೌಂಟಿಗೆ ಸಂಬಂಧಪಟ್ಟಂಥ 4 ಶೆಡ್ಯೂಲ್ಗಳನ್ನು. ರೆವೆನ್ಯೂ ಅಕೌಂಟ್ನಲ್ಲಿ ಫಸ್ಟ್ ಶೆಡ್ಯೂಲ್ ಪ್ರೀಮಿಯಂ ಶೆಡ್ಯೂಲನ್ನು ಕ್ಲೋಸ್ ಮಾಡ್ತೀವಿ. ಒಂದೇ ಎಂಟ್ರಿ ಇದೆ, 1,13,500. ಅದನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ ರೆವೆನ್ಯೂ ಅಕೌಂಟ್ಗೆ 1,13,500. ಶೆಡ್ಯೂಲ್ ನಂಬರ್ 1 ಆಯಿತು. ರೆವೆನ್ಯೂ ಅಕೌಂಟ್ ಫಸ್ಟ್ ಪಾರ್ಟ್ನಲ್ಲಿ ಅದರ್ ಇನ್ಕಮ್ಸ್ ಒಂದಷ್ಟು ಬಂದಿದೆ, ಎಲ್ಲವನ್ನು ಟೋಟಲ್ ಮಾಡ್ಕೊಳ್ತೀವಿ. 1,13,500 ಪ್ಲಸ್ 1,12,700 ಪ್ಲಸ್ 7,000 ಟೋಟಲ್ 2,33,200. ಕ್ಷಮೆ ಇರಲಿ, ಇಂಟ್ರೆಸ್ಟ್ ಅಕ್ಯುಮುಲೇಟೆಡ್ ಅಮೌಂಟು ಅಲ್ಲಿ ಕ್ವಶನಲ್ಲಿ ಅಮೌಂಟು ಸರಿಯಾಗಿ ಕಾಣಲಿಲ್ಲ, ಅದು 19,300. ಟೋಟಲ್ ಮಾಡ್ಕೊಳ್ತೀವಿ. ಟೋಟಲ್ ಇನ್ಕಮ್ ಆಯಿತು. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2, 3, 4 ಟೋಟಲ್ಸನ್ನು ಮಾಡಬೇಕು. ಶೆಡ್ಯೂಲ್ಸನ್ನು ಕ್ಲೋಸ್ ಮಾಡ್ತಾ ಬರೋಣ. ಶೆಡ್ಯೂಲ್ ನಂಬರ್ 2 ಒಂದೇ ಎಂಟ್ರಿ ಇರೋವಂಥದ್ದು 9,300. ಶೆಡ್ಯೂಲ್ ನಂಬರ್ 2 ರೆಕಾರ್ಡ್ ಮಾಡ್ಕೊಳ್ತೀವಿ. ಶೆಡ್ಯೂಲ್ ನಂಬರ್ 2ನಲ್ಲಿ 9,300. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 ಎರಡೇ ಎಂಟ್ರಿ ಇರೋದು, ಟೋಟಲ್ ಮಾಡ್ತೀವಿ. 32,500 ಬರುತ್ತೆ. ಶೆಡ್ಯೂಲ್ ನಂಬರ್ 3 32,500. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 ಒಂದಷ್ಟು ಎಂಟ್ರೀಸ್ ಜಾಸ್ತಿ ಇದೆ, ಟೋಟಲ್ ಮಾಡ್ಕೊಳ್ಳೋಣ. 31,500 ಪ್ಲಸ್ 2,06,300 ಪ್ಲಸ್ 7,000 2,44,800. ಶೆಡ್ಯೂಲ್ ನಂಬರ್ 4 ರೆವೆನ್ಯೂ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. 2,44,800. ಅಲ್ಲಿಗೆ ರೆವೆನ್ಯೂ ಅಕೌಂಟ್ ಏನೇನು ಬೇಕು ಟೋಟಲ್ಸ್ ಅಷ್ಟು ಟೋಟಲ್ ಸಿಕ್ಕಿದ್ದಾಗಿದೆ. ಟೋಟಲ್ ಆಫ್ ಇನ್ಕಮನ್ನು ರೆಕಾರ್ಡ್ ಮಾಡಿದ್ದೀವಿ. ಟೋಟಲ್ ಆಫ್ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡ್ಕೊಳ್ಳೋಣ. 9,300 ಪ್ಲಸ್ 32,500 ಪ್ಲಸ್ 2,44,800 ಟೋಟಲ್ 2,86,600. ಸರ್ಪ್ಲಸ್ ಆರ್ ಡೆಫಿಸಿಟನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಎ ಮೈನಸ್ ಬಿ ಮಾಡಿದಾಗ ನಮಗೆ ಡೆಫಿಸಿಟ್ ಬರುತ್ತೆ 2,45,500 ಮೈನಸ್ 2,86,600. ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತೆ 41,100. ಇದನ್ನು ಡೆಫಿಸಿಟ್ ಅಂತ ಕರ್ಕೊಳ್ತೀವಿ ನಾವು. ನೆಕ್ಸ್ಟ್ ಅಪ್ರಾಪ್ರಿಯೇಷನನ್ನು ಮಾಡೋದಕ್ಕೆ ಇದೇ ಅಮೌಂಟನ್ನು ಯೂಟಿಲೈಸ್ ಮಾಡ್ಕೊಳ್ಬೇಕು. ನೆಗೆಟಿವ್ ಬ್ಯಾಲೆನ್ಸ್ ಬರಬೇಕು ಯಾವುದು? ಫೈನಲ್ ಟೋಟಲ್. ಇಲ್ಲಿ ಏನು ಟೋಟಲ್ ಬಂದಿದೆ ಸರ್ಪ್ಲಸ್ ಆರ್ ಡೆಫಿಸಿಟು ಅದನ್ನೇ ನಾವಿಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ. 41,100 ನೆಗೆಟಿವ್ ಬ್ಯಾಲೆನ್ಸ್ ಇದೆ, ಸೊ ನೆಗೆಟಿವ್. ಎರಡೂ ಟೋಟಲ್ ಸೇಮ್ ಇರಬೇಕು. ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಇವೆರಡೂ ಕೂಡ ಸೇಮ್ ಇರಬೇಕು. ಓಕೆ. ನೆಕ್ಸ್ಟ್ ಅಪ್ರಾಪ್ರಿಯೇಷನ್ಸ್ಗೆ ನಾವು ಡಿವಿಡೆಂಡ್ಸನ್ನು ಕೊಟ್ಬಿಟ್ಟಿದ್ದೀವಿ 15,000. ಸೊ ನೆಗೆಟಿವ್ ಬ್ಯಾಲೆನ್ಸ್ 41,100 rupees ಮೈನಸ್ 15,000 ಮಾಡಿದಾಗ ನಮಗೆ ಇನ್ನೂ ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತೆ 56,100 ಆಯಿತು. ಇದು ಡೆಫಿಸಿಟ್ ಅಮೌಂಟ್ ಅಂತ ಕರಿತೀವಿ. ಇದನ್ನು ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್ ಬ್ರ್ಯಾಕೆಟ್ನಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಇರೋದ್ರಿಂದ ಡೆಫಿಸಿಟ್ ಅಂತ ರೆಕಾರ್ಡ್ ಮಾಡ್ಕೊಳ್ತೀವಿ. ರೆವೆನ್ಯೂ ಅಕೌಂಟ್ ಕ್ಲೋಸ್ ಆಯಿತು. ಈಗ ಬ್ಯಾಲೆನ್ಸ್ ಶೀಟ್ಗಳನ್ನು ಕ್ಲೋಸ್ ಮಾಡಬೇಕಾಗಿರುತ್ತೆ. ಎಲ್ಲ ಶೆಡ್ಯೂಲ್ ಟೋಟಲ್ಸನ್ನು ಮಾಡಿಕೊಂಡು ಟೋಟಲ್ ಆಫ್ ಸೋರ್ಸಸ್ ಮತ್ತು ಟೋಟಲ್ ಆಫ್ ಅಪ್ಲಿಕೇಶನ್ ಆಫ್ ಫಂಡ್ ಇವೆರಡನ್ನು ಟೋಟಲ್ ಮಾಡಿ ಈ ಎರಡೂ ಬ್ಯಾಲೆನ್ಸ್ಗಳು ಸೇಮ್ ಬರಬೇಕು. ಸರಿ, ಶೆಡ್ಯೂಲ್ಸನ್ನು ಟೋಟಲ್ ಮಾಡ್ತಾ ಬರೋಣ. ಶೆಡ್ಯೂಲ್ ನಂಬರ್ 5 1,60,000 ಒಂದೇ ಎಂಟ್ರಿ. ಶೆಡ್ಯೂಲ್ ನಂಬರ್ 6ಅಲ್ಲಿ ಯಾವುದೇ ಎಂಟ್ರೀಸ್ ಇಲ್ಲ, ಅದಲ್ಲೇ ರೆಕಾರ್ಡ್ ಮಾಡ್ಕೊಳ್ಳೋಣ. ಶೆಡ್ಯೂಲ್ ನಂಬರ್ 5 1,60,000 ಇದೆ. ಶೆಡ್ಯೂಲ್ ನಂಬರ್ 6ಅಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಯಾವುದೇ ಎಂಟ್ರಿ ಇಲ್ಲ. ನೆಕ್ಸ್ಟ್ ಬಾರೋಯಿಂಗ್ಸ್ ಅಂದರೆ ಶೆಡ್ಯೂಲ್ ನಂಬರ್ 7.
ಶೆಡ್ಯೂಲ್ ನಂಬರ್ 7ನಲ್ಲಿ ಯಾವುದೇ ಎಂಟ್ರೀಸ್ ಇಲ್ಲ. ನೆಕ್ಸ್ಟ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಪಾಲಿಸಿ ಹೋಲ್ಡರ್ಸ್ ಫಂಡನ್ನು ನೋಡೋದಾದರೆ ಅಲ್ಲಿ ಲೈಫ್ ಅಶ್ಯೂರೆನ್ಸನ್ನು ಆಲ್ರೆಡಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾನೆ. ಅದಾದಮೇಲೆ ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್ ಅಂದರೆ ನಾವು ರೆವೆನ್ಯೂ ಅಕೌಂಟ್ EVS ಅಕೌಂಟ್ನಲ್ಲಿ ಮಾಡಿರೋ ಬ್ಯಾಲೆನ್ಸನ್ನು, ನಮಗೆ ಡೆಫಿಸಿಟ್ ಬಂದಿತ್ತು, ಆ ಡೆಫಿಸಿಟ್ ಬ್ಯಾಲೆನ್ಸನ್ನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಡೆಫಿಸಿಟ್ ಬ್ಯಾಲೆನ್ಸನ್ನು, ಡೆಫಿಸಿಟ್ ಬ್ಯಾಲೆನ್ಸ್ 56,100 ಇದೆ, 56,100 ರೆಕಾರ್ಡ್ ಮಾಡ್ಕೊಳ್ತೀವಿ. ಇದನ್ನು ಬ್ರ್ಯಾಕೆಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಟೋಟಲ್ ಮುಗೀತು ಸೋರ್ಸಸ್ ಆಫ್ ಫಂಡ್. ಇನ್ನು ಅಪ್ಲಿಕೇಶನ್ ಆಫ್ ಫಂಡ್ ಶೆಡ್ಯೂಲ್ಗಳನ್ನು ನೋಡಿ ಟೋಟಲ್ ಮಾಡ್ಕೊಳ್ತಾ ಹೋಗೋಣ. ಶೆಡ್ಯೂಲ್ ನಂಬರ್ 8 ಟೋಟಲ್ 23,05,000, 23,05,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 9, ಶೆಡ್ಯೂಲ್ ನಂಬರ್ 9ನ ಟೋಟಲ್ ಮಾಡಿದ್ದೀನಿ. ಶೆಡ್ಯೂಲ್ ನಂಬರ್ 9 ಟೋಟಲ್ 6,65,800. ಶೆಡ್ಯೂಲ್ ನಂಬರ್ 10 ಟೋಟಲ್ ಒಂದೇ ಎಂಟ್ರಿ 40,000, ಡೈರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳ್ತೀವಿ 40,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 11 ಟೋಟಲ್ 2 ಎಂಟ್ರಿ ಇದೆ 34,300. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 12 ಟೋಟಲ್ 3 ಎಂಟ್ರಿ ಇದೆ, ಟೋಟಲ್ 40,600. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 13ನ ಟೋಟಲ್ 9,500 ಇದೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 14 ಮತ್ತು 15ನಲ್ಲಿ ಯಾವುದೇ ಎಂಟ್ರೀಸ್ ಇಲ್ಲ, ನಿಲ್ ಅಂತ ತೋರಿಸ್ಕೊಳ್ತೀವಿ. ಶೆಡ್ಯೂಲ್ ನಂಬರ್ 14 ಆ್ಯಂಡ್ 15 ಇಲ್ಲಿ ನಾವು ಡೈರೆಕ್ಟಾಗಿ ಸೋರ್ಸಸನ್ನು ಫಸ್ಟ್ ಟೋಟಲ್ ಮಾಡ್ಕೊಳ್ಳೋಣ. ಸೋರ್ಸಸನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಬರುತ್ತೆ 30,76,200. ನೆಕ್ಸ್ಟು ಅಪ್ಲಿಕೇಶನ್ಸನ್ನು ಟೋಟಲ್ ಮಾಡ್ತಾ ಹೋಗೋಣ. ಇಲ್ಲಿ ಅಪ್ಲಿಕೇಶನ್ಸನ್ನು ಟೋಟಲ್ ಮಾಡೋದು ನಾವು ಡೈರೆಕ್ಟಾಗಿ ಇಷ್ಟು ಎಂಟ್ರೀಸನ್ನು ಟೋಟಲ್ ಮಾಡಿಬಿಟ್ರೆ ರಾಂಗ್ ಬರುತ್ತೆ ಟೋಟಲ್ಲು. ಇಲ್ಲಿ ನಾವು ನೆಟ್ ಅಸೆಟ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ನೆಟ್ ಅಸೆಟ್ ಅಂದರೆ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಅದಕ್ಕೆ ನೀವು ಡೈರೆಕ್ಟಾಗಿ ಸಿಂಪಲ್ಲಾಗಿ ಶೆಡ್ಯೂಲ್ ನಂಬರ್ 13 ಮತ್ತು 14 ಏನು ಬರುತ್ತೆ ಅದನ್ನು ನೆಗೆಟಿವ್ ಬ್ಯಾಲೆನ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ಡಿಡಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ, ಡೈರೆಕ್ಟಾಗಿ ನಮಗೆ ಟೋಟಲ್ ಸರಿಯಾಗಿ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಬೇಕು, ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕು, ಆಟೋಮೆಟಿಕ್ಕಾಗಿ ನಮಗೆ ಕರೆಂಟ್ ನೆಟ್ ಅಸೆಟ್ ಸಿಗುತ್ತೆ. ಸರಿ, ಈಗ ಟೋಟಲ್ ಮಾಡ್ಕೊಳ್ಳೋದಾದರೆ ನಮಗೆ ಇದಿಷ್ಟು ಎಂಟ್ರೀಸನ್ನು ಟೋಟಲ್ ಮಾಡಿದ್ರೆ 30,76,200 ಬರುತ್ತೆ.